ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸೂಪರ್ ಹಿಟ್ ಚಿತ್ರಗಳಿದೆ. ಅದೇ ಸಾಲಿನಲ್ಲಿ ಕೋಟಿಗೊಬ್ಬ ಸಿನಿಮಾ ಕೂಡ ಒಂದು. ಇದು ಸೂಪರ್ ಸ್ಟಾರ್ ರಜನಿಕಾಂತ್ ನಟಿಸಿದ ಭಾಷಾ ಸಿನಿಮಾದ ರೀಮೇಕ್. ಇದು ರೀಮೇಕ್ ಸಿನಿಮಾ ಆಗಿದ್ರೇನು ಕನ್ನಡದಲ್ಲಿ ತುಂಬಾ ಹೆಸರು ಮಾಡಿತು. ಈ ಸಿನಿಮಾನ ಸೂರಪ್ಪ ಬಾಬು ಅವರು ನಿರ್ಮಾಣ ಮಾಡಿದರು, ನಾಗಣ್ಣ ನಿರ್ದೇಶನ ಮಾಡಿದರು. ಆರಂಭದಲ್ಲಿ ಭಯದಿಂದನೇ ಶುರು ಮಾಡಿದ್ರು ಕೋಟಿಗೊಬ್ಬ ಚಿತ್ರನ. ಯಾಕಂದರೆ ಇದು ರೀಮೇಕ್ ಸಿನಿಮಾ ಆಗಿರೋದ್ರಿಂದ ಕನ್ನಡದವರು ಯಾವ ರೀತಿ ಸ್ವೀಕರಿಸ್ತಾರೆ ಅಂತ. ಸೂರಪ್ಪ ಬಾಬು ಕೋಟಿಗೊಬ್ಬ ಟೈಟಲ್ ರಿಜಿಸ್ಟರ್ ಮಾಡುವಾಗ ಇನ್ನೂ ಅವ್ರ ಕೈಯಲ್ಲಿ ಕತೆ ಇರಲಿಲ್ಲ, ಹಾಗೆ ವಿಷ್ಣುವರ್ಧನ್ ಅವ್ರಿಗೂ ಹೇಳಿರಲಿಲ್ಲ. ಯಾಕಂದರೆ ಟೈಟಲ್ ತುಂಬ ಚೆನ್ನಾಗಿದೆ, ಬೇರೆ ಯಾರಾದರೂ ಇದನ್ನು ಉಪಯೋಗಿಸ್ಕೊಳ್ತಾರೆ ಅಂತ ಮೊದಲೇ ಹೋಗಿ ರಿಜಿಸ್ಟರ್ ಮಾಡಿಕೊಂಡ್ರು. ಈ ಚಿತ್ರದ ಶೂಟಿಂಗು ತುಂಬಾ ಅದ್ಧೂರಿಯಾಗಿ ಮಾಡಿದ್ರು. ಮುಂಬೈ ಸ್ಟಾರ್ ಹೋಟೆಲ್ಲು, ಅಲ್ಲಿನ ಬೀದಿಗಳಲ್ಲಿ ಸಿನಿಮಾದ ಶೂಟಿಂಗ್ ನಡೆದಿತ್ತು. ಅವ್ರ ಹಿಂದಿನ ಸಿನಿಮಾಗಳೆಲ್ಲ ಹಳ್ಳಿ ಶೈಲಿಯ ಕತೆಗಳೇ ಮಾಡ್ತಾಯಿದ್ರು. ಹೀಗಾಗಿ ಅವ್ರಿಗೊಂದು ಮಾಸ್ ಸಿನಿಮಾ ಬೇಕಾಗಿತ್ತು. ಆ ಟೈಮಲ್ಲಿ ಸಿಕ್ಕಿದ್ದು ಸಿನಿಮಾನೇ ಕೋಟಿಗೊಬ್ಬ. ಮುಂಬೈ ಸ್ಟಾರ್ ಹೋಟೆಲಲ್ಲಿ ಈ ಸಿನಿಮಾದ ಪ್ರಮುಖ ದೃಶ್ಯದ ಚಿತ್ರೀಕರಣ ನಡೀತಾ ಇತ್ತು. ವಿಷ್ಣುವರ್ಧನ್ ಅವರು ರಾತ್ರಿ 2:30ವರೆಗೂ ಶೂಟಿಂಗ್ ಮಾಡಿದರು. ಆದರೆ ಮಾರನೇ ದಿನ ಬೆಳಗ್ಗೆನೇ ಮತ್ತೆ ಅವ್ರಿಗೆ ಶೂಟಿಂಗ್ ಇತ್ತು. ಸೂರಪ್ಪ ಬಾಬು ಅವರು ಅವ್ರನ್ನ ಎಬ್ಬರಿಸಿ ಶೂಟಿಂಗ್ಗೆ ಕರ್ಕೊಂಬರ್ತಾಯಿದ್ರು. ಹಾಗೆ ಕರ್ಕೊಂಬರ್ತಿರುವಾಗ ಇವರಿಬ್ಬರು ಲಿಫ್ಟಿಂದ ಇಳಿಯೋವಾಗ ಡೋರ್ ಓಪನ್ ಆಗ್ತಿದ್ದಂಗೆ ವಿಷ್ಣುವರ್ಧನ್ ಅವ್ರ ಎದುರುಗಡೆ ಶಿವಣ್ಣನೂ ಗೀತಕ್ಕ ನಿಂತ್ಕೊಂಡಿದ್ರು. ವಿಷ್ಣುವರ್ಧನ್ ಅವರು ಮತ್ತು ಶಿವಣ್ಣ ಅವರು ಇವರಿಬ್ಬರು ಒಬ್ರನ್ನೊಬ್ರು ನೋಡಿ ಶಾಕ್ ಆಯಿತು. ಯಾಕಂದರೆ ವಿಷ್ಣುವರ್ಧನ್ ಅವ್ರಿಗೆ ಶಿವಣ್ಣ ಅಂದರೆ ತುಂಬಾ ಇಷ್ಟ. ವಿಷ್ಣುವರ್ಧನ್ ಅವರು ಯಾವುದೇ ಸಮಾರಂಭ ಆಗಲಿ ಶಿವಣ್ಣ ಅವ್ರನ್ನ ಕರೀತಿದ್ರು. ಶಿವಣ್ಣ ಅಂದರೆ ಅಷ್ಟೊಂದು ಇಷ್ಟ ವಿಷ್ಣುವರ್ಧನ್ ಅವ್ರಿಗೆ. ಹಾಗೆ ಇಬ್ಬರು ಮಾತಾಡಿಕೊಂಡು ಮುಂದೆ ಸಾಗಿದ್ರು. ಆ ಹೋಟೆಲ್ನಲ್ಲಿ ಶೂಟಿಂಗ್ ಮುಗಿದ ಮೇಲೆ ಕೋಟಿಗೊಬ್ಬ ಚಿತ್ರದ ಶೂಟಿಂಗನ್ನು ಮುಂಬೈ ಬೀದಿಯೊಂದಕ್ಕೆ ಶಿಫ್ಟ್ ಮಾಡಿದರು. ಆವಾಗ ಇವಾಗಂತರ ಕ್ಯಾರವನ್ ಅದೆಲ್ಲ ಏನೂ ಇರಲಿಲ್ಲ, ಒಂದೇ ಒಂದು ಕ್ಯಾರವನ್ ಇತ್ತು. ಅದನ್ನು ಇಟ್ಕೊಂಡು ಶೂಟಿಂಗ್ ಮಾಡ್ತಾಯಿದ್ರು. ದಿಢೀರ್ ಅಂತ ಅಲ್ಲಿಗೆ ಶಿವಣ್ಣ ಬರ್ತಾರೆ. ಮುಂಬೈ ರಸ್ತೆಯಲ್ಲಿ ವಿಷ್ಣುವರ್ಧನ್ ಮತ್ತು ಶಿವಣ್ಣ ಇಬ್ಬರು ತುಂಬ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಂಡ್ರು. ಯಾಕಂದರೆ ಹೋಟ್ಲಲ್ಲಿ ಮಾತಾಡೋದಕ್ಕೆ ಇವರಿಬ್ಬರಿಗೆ ತುಂಬ ಸಮಯ ಸಿಕ್ಕಲಿಲ್ಲ. ಅದಕ್ಕಾಗಿ ಶಿವಣ್ಣ ಅವರು ಅಲ್ಲಿಗೆ ಬಂದರು. ಅವರಿಬ್ಬರು ಕ್ಯಾರವನ್ ಒಳಗೆ ಹೋಗಿ ತುಂಬಾ ಸಮಯ ಕಳೆದ್ರು, ತುಂಬಾ ಮಾತುಕತೆ ನಡೆಸಿದ್ರು. ಶಿವಣ್ಣ ಅವರು ಜೋಡಿ ಸಿನಿಮಾ ಶೂಟಿಂಗ್ಗೆ ಮುಂಬೈಗೆ ಬಂದಿದ್ದರು. ರಾಕ್ಲೈನ್ ವೆಂಕಟೇಶ್ ಅವರು ಈ ಸಿನಿಮಾನ ನಿರ್ಮಾಣ ಮಾಡ್ತಿದ್ರು. ಕೋಟಿಗೊಬ್ಬ ಮತ್ತು ಜೋಡಿ ಸಿನಿಮಾ ಈ ಚಿತ್ರಗಳಿಂದ ಇವರಿಬ್ಬರು ಮುಂಬೈಯಲ್ಲಿ ಭೇಟಿಯಾಗೋ ಸಂದರ್ಭ ಬಂದಿತ್ತು. ಇವರಿಬ್ಬರ ನಡುವೆ ತುಂಬಾ ಒಳ್ಳೆ ಬಾಂಧವ್ಯ ಇತ್ತು. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವಿಷ್ಣುವರ್ಧನ್ ಅವರು ಜೋಗಿ ಸಿನಿಮಾ ನೋಡಿ ಶಿವಣ್ಣ ಅವರ ಅಭಿನಯನ ತುಂಬಾ ಇಷ್ಟಪಟ್ಟಿದ್ರು. ಮತ್ತು ಆ ಚಿತ್ರನೂ ತುಂಬಾ ಇಷ್ಟ ಆಗಿತ್ತು ಅವ್ರಿಗೆ. ಅದಕ್ಕಾಗಿ MGR ಅವರು ವಿಷ್ಣುವರ್ಧನ್ ಅವ್ರಿಗೆ ಕೊಟ್ಟಿದ್ದ ಒಂದು ವಾಚನ ಆ ಶಿವಣ್ಣ ಅವ್ರಿಗೆ ಕೊಡ್ತಾರೆ. ಶಿವಣ್ಣನ ತುಂಬಾ ಹೊಗಳ್ತಾರೆ. ಇದೇ ರೀತಿ ಇವರಿಬ್ಬರು ಮಧ್ಯದಲ್ಲಿ ತುಂಬಾ ಒಳ್ಳೊಳ್ಳೆ ಘಟನೆ ನಡೆದೈತೆ. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಳು ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.